ಎಲ್ಲರಿಗೂ ನಮಸ್ಕಾರ. ನಾನು ಪ್ರಮೀಳಾ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ. ಇಂದಿನ ವಿಷಯ ಭಾರತದಲ್ಲಿ ಕೃಷಿ. ಭಾರತದ ಕೃಷಿ ಕ್ಷೇತ್ರವನ್ನು ನೋಡೋಣ. ಭಾರತವು ಕೃಷಿಯ ಮೇಲೆ ಅವಲಂಬಿತವಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆಯೇ? ಆದ್ದರಿಂದ ಮುಖ್ಯವಾಗಿ ಭಾರತದಂತಹ 5,55,000 ಹಳ್ಳಿಗಳನ್ನು ಹೊಂದಿರುವ ದೇಶದಲ್ಲಿ ಕೃಷಿಯು ಜನರ ಮೂಲ ಉದ್ಯೋಗವಾಗಿದೆ. %70 ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಈಗ ನಾವು ಭಾರತದಲ್ಲಿ ಕೃಷಿ ಮಾದರಿಯನ್ನು ವಿಶ್ಲೇಷಿಸಲಿದ್ದೇವೆ. ಕೃಷಿ ಎಂದರೇನು ಎಂಬುದನ್ನು ವಿಶ್ಲೇಷಿಸೋಣ. ಎಷ್ಟು ರೀತಿಯ ಕೃಷಿಗಳಿವೆ ಎಂಬುದನ್ನು ನೋಡೋಣ. ಕಲಿಕೆಯ ಫಲಿತಾಂಶಗಳು. ಭಾರತದಲ್ಲಿ ಕೃಷಿ ವಿಧಗಳು: ಜೀವನಾಧಾರ ಕೃಷಿ, ತೀವ್ರ ಮತ್ತು ವ್ಯಾಪಕ ಕೃಷಿ, ವಾಣಿಜ್ಯ ಕೃಷಿ, ಪ್ಲಾಂಟೇಶನ್ ಕೃಷಿ, ಮಿಶ್ರ ಬೇಸಾಯ, ಬೆಳೆ ಋತು, ಪ್ರಮುಖ ಬೆಳೆಗಳು, ಆಹಾರ ಬೆಳೆಗಳು ಮತ್ತು ಆಹಾರೇತರ ಬೆಳೆಗಳು, ಡ್ರೈಲ್ಯಾಂಡ್ ಕೃಷಿ, ಹಸಿರು ಕ್ರಾಂತಿಯ ಪರಿಣಾಮಗಳು, ರಸಗೊಬ್ಬರ ಸಮಸ್ಯೆ, ಕೃಷಿಯ ಪ್ರಾಮುಖ್ಯತೆ, ಕೃಷಿ ಉತ್ಪನ್ನಗಳಲ್ಲಿ ವಿದೇಶಿ ವ್ಯಾಪಾರ. ಕೀವರ್ಡ್ಗಳು: ರಾಸಾಯನಿಕ ಗೊಬ್ಬರ. ರಸಗೊಬ್ಬರವು ಸಸ್ಯಗಳ ಬೆಳವಣಿಗೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವ ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುವ ನೈಸರ್ಗಿಕ ಅಥವಾ ಕೃತಕ ವಸ್ತುವಾಗಿದೆ. ಹಸಿರು ಕ್ರಾಂತಿ. ಹೆಚ್ಚು ಇಳುವರಿ ನೀಡುವ ತಳಿಗಳ ಪರಿಚಯದಿಂದಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳವಾಗಿದೆ. ಸಾವಯವ ವಸ್ತು. ಸಸ್ಯಕ ಪದಾರ್ಥಗಳು, ಆಹಾರ ಸಂಸ್ಕರಣಾ ತ್ಯಾಜ್ಯಗಳು, ಉದ್ಯಾನ ತ್ಯಾಜ್ಯಗಳು, ಅಡುಗೆ ಮನೆಯ ಅವಶೇಷಗಳು ಮತ್ತು ಇತರ ಸಾವಯವ ತ್ಯಾಜ್ಯಗಳನ್ನು ಮಿಶ್ರಗೊಬ್ಬರ ಮಾಡಬಹುದು. ಡ್ರೈಲ್ಯಾಂಡ್ ಕೃಷಿ. ಒಣಭೂಮಿ ಬೇಸಾಯವು ಹವಾಮಾನದ ಬದಲಾವಣೆಗಳ ಮೇಲೆ, ವಿಶೇಷವಾಗಿ ಮಳೆಯ ಮೇಲೆ ಅವಲಂಬಿತವಾಗಿರುವ ಕೃಷಿಯಾಗಿದೆ. ಆಧುನಿಕ ಕೃಷಿ ಪದ್ಧತಿಗಳು. ಆಧುನಿಕ ಕೃಷಿ ಎಂದರೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಆಧುನಿಕ ತಂತ್ರಜ್ಞಾನಗಳು, ತಂತ್ರಗಳು ಮತ್ತು ವಿಜ್ಞಾನದ ಬಳಕೆ. ಕೃಷಿಯ ಪ್ರಾಮುಖ್ಯತೆ. ಭಾರತದಲ್ಲಿ ಕೃಷಿಯು ಸುಮಾರು 58% ಜನಸಂಖ್ಯೆಯ ಜೀವನಾಧಾರವಾಗಿದೆ. ಸೂಪರ್ ಗುಣಮಟ್ಟದ ಆಹಾರ ಧಾನ್ಯಗಳು ಮತ್ತು ಇತರ ಆಹಾರ ಪದಾರ್ಥಗಳೊಂದಿಗೆ ಬೆಳೆಯುತ್ತಿರುವ ಭಾರತದ ಕೃಷಿ ರಾಜ್ಯಗಳು
ಭಾರತದ ದಿನಸಿ ಮತ್ತು ಆಹಾರ ಮಾರುಕಟ್ಟೆಯು ಜಾಗತಿಕವಾಗಿ 6ನೇ ಅತಿದೊಡ್ಡ ಮಾರಾಟವಾಗಿದೆ. 70% ಮಾರಾಟವಾಗಿದೆ. ಆಹಾರದ ಉತ್ಪಾದನೆ ಮತ್ತು ಬಳಕೆಯ ಮಾದರಿ ಬದಲಾಗುತ್ತಿದೆ. ಕೆಲವು ವರ್ಷಗಳಿಂದ ಭಾರತದಲ್ಲಿ ಜನಸಂಖ್ಯೆಯ ಹೆಚ್ಚಳ, ಆದಾಯದಲ್ಲಿ ಹೆಚ್ಚಳ, ಗ್ರಾಮೀಣ ಅಥವಾ ನಗರ ವಲಸೆ ಮತ್ತು ಗ್ರಾಮೀಣ ತಲಾ ಉತ್ಪಾದಕತೆಯ ವಿಸ್ತರಣೆಯನ್ನು ದಾಖಲಿಸಲಾಗಿದೆ. ಈ ಎಲ್ಲ ಅಂಶಗಳ ವರ್ಧನೆಯೊಂದಿಗೆ ಆಹಾರದ ಬೇಡಿಕೆಯೂ ಹೆಚ್ಚಾಯಿತು. ಕಡಿಮೆ ಬೆಲೆಗೆ ಧಾನ್ಯವನ್ನು ಖರೀದಿಸಲು ಪ್ರಯತ್ನಿಸುವ ವ್ಯಾಪಾರಿಗಳಿಂದ ರೈತರನ್ನು ರಕ್ಷಿಸಬೇಕಾಗಿದೆ. ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯನ್ನು ಎಂಎಸ್ಪಿ ನಿಗದಿಪಡಿಸಲು ನಿರ್ಧರಿಸಿದೆ. ಎಂಎಸ್ಪಿಯೊಂದಿಗೆ ರೈತರು ತಮ್ಮ ಧಾನ್ಯಗಳನ್ನು ವ್ಯಾಪಾರಿಗಳಿಗೆ ಅಗ್ಗದ ಬೆಲೆಗೆ ಮಾರಾಟ ಮಾಡಲು ಒತ್ತಾಯಿಸುವುದಿಲ್ಲ. ರೈತರಿಂದ ಆಹಾರ ಧಾನ್ಯಗಳನ್ನು ಖರೀದಿಸಲು ಮತ್ತು ಅವುಗಳನ್ನು ಸಂಗ್ರಹಿಸಲು ಸರ್ಕಾರವು ಭಾರತೀಯ ಆಹಾರ ನಿಗಮವನ್ನು ಎಫ್ಸಿಐ ರಚಿಸಿದೆ ಮತ್ತು ಪಡಿತರ ಅಂಗಡಿಗಳಿಗೆ ಮತ್ತು ಇತರ ಸರ್ಕಾರಿ ಯೋಜನೆಗಳಿಗೆ ಧಾನ್ಯಗಳನ್ನು ಪೂರೈಸುತ್ತದೆ. ನಮ್ಮ ದೇಶದಲ್ಲಿ ಕೃಷಿಯು ಹಳೆಯ ಆರ್ಥಿಕ ಚಟುವಟಿಕೆಯಾಗಿದೆ. ವರ್ಷಗಳಲ್ಲಿ ಭೌತಿಕ ಪರಿಸರದ ಗುಣಲಕ್ಷಣಗಳು ಮತ್ತು ತಾಂತ್ರಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಅಭ್ಯಾಸಗಳನ್ನು ಅವಲಂಬಿಸಿ ಕೃಷಿ ವಿಧಾನಗಳು ಗಮನಾರ್ಹವಾಗಿ ಬದಲಾಗಿವೆ. ಕೃಷಿಯ ವಿಧಗಳು. ಜೀವನಾಧಾರ ಕೃಷಿ. ಜೀವನಾಧಾರ ಕೃಷಿಯು ಒಂದು ರೀತಿಯ ಕೃಷಿಯಾಗಿದ್ದು, ಇದರಲ್ಲಿ ರೈತರು ಬೆಳೆಗಳನ್ನು ಬೆಳೆಯುತ್ತಾರೆ ಮತ್ತು ಪ್ರಾಣಿಗಳನ್ನು ತಮ್ಮ ಬಳಕೆಗಾಗಿ ಮತ್ತು ಅವರ ಕುಟುಂಬಗಳು ಅಥವಾ ಸಮುದಾಯಗಳ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತಾರೆ. ತೀವ್ರ ಕೃಷಿ. ರಾಸಾಯನಿಕಗಳು, ಯಂತ್ರಗಳು ಮತ್ತು ಕಾರ್ಮಿಕರನ್ನು ಬಳಸಿಕೊಂಡು ಕಡಿಮೆ ಭೂಮಿಯಲ್ಲಿ ಹೆಚ್ಚು ಆಹಾರವನ್ನು ಬೆಳೆಯುವ ವಿಧಾನವೆಂದರೆ ತೀವ್ರ ಕೃಷಿ. ವಾಣಿಜ್ಯ ಕೃಷಿ. ವಾಣಿಜ್ಯ ಕೃಷಿಯಲ್ಲಿನ ಬೆಳೆಗಳು ಮತ್ತು ಜಾನುವಾರುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ಯಂತ್ರೋಪಕರಣಗಳು, ನೀರಾವರಿ ವಿಧಾನಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಇತರ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಬೃಹತ್ ಜಮೀನುಗಳಲ್ಲಿ ಬೆಳೆಯಲಾಗುತ್ತದೆ. ಅಂತಹ ಉತ್ಪನ್ನಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವ ಪ್ರಾಥಮಿಕ ಅಂಶವೆಂದರೆ ಅವುಗಳನ್ನು ಇತರ ಪ್ರದೇಶಗಳು ಅಥವಾ ದೇಶಗಳಿಗೆ ರಫ್ತು ಮಾಡುವುದು. ನೆಡುತೋಪು ಕೃಷಿ. ಭಾರತದಲ್ಲಿ ನೆಡುತೋಪು ಬೆಳೆಗಳನ್ನು ಸಾಮಾನ್ಯವಾಗಿ ದೊಡ್ಡ ಎಸ್ಟೇಟ್ಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಏಕ ಬೆಳೆಗಳು. ಭಾರತದಲ್ಲಿ ಬೆಳೆಯುವ ಅತ್ಯಂತ ಸಾಮಾನ್ಯವಾದ ತೋಟದ ಬೆಳೆಗಳಲ್ಲಿ ಚಹಾ, ಕಾಫಿ, ರಬ್ಬರ್, ಏಲಕ್ಕಿ ಮತ್ತು ಕಬ್ಬು ಸೇರಿವೆ. ಈ ಬೆಳೆಗಳನ್ನು ಸಾಮಾನ್ಯವಾಗಿ ದೇಶದ ಉಷ್ಣವಲಯದ ಅಥವಾ ಉಪೋಷ್ಣವಲಯದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಅಲ್ಲಿ ಹವಾಮಾನವು ಅವುಗಳ ಕೃಷಿಗೆ ಸೂಕ್ತವಾಗಿರುತ್ತದೆ.
ಪ್ಲಾಂಟೇಶನ್ ಬೆಳೆಗಳು ಹೆಚ್ಚಿನ ಆರ್ಥಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಹೆಚ್ಚಿನ ಮೌಲ್ಯದ ವಾಣಿಜ್ಯ ಬೆಳೆಗಳಾಗಿವೆ. ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ವ್ಯವಸ್ಥೆಯು ಕೃಷಿ ಉತ್ಪಾದನೆ, ಜಾನುವಾರು, ಕೋಳಿ, ಮೀನುಗಾರಿಕೆ, ಜೇನು ಸಾಕಣೆ ಮತ್ತು ಇತರ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ರೈತರ ಅಗತ್ಯಗಳನ್ನು ಸಾಧ್ಯವಾದಷ್ಟು ರೀತಿಯಲ್ಲಿ ಬೆಂಬಲಿಸಲು ಮತ್ತು ಪೂರೈಸಲು ಒಂದೇ ಫಾರ್ಮ್, ಬೆಳೆ ಋತುಗಳು. ಕೃಷಿ ಬೆಳೆಗಳು ಋತುಗಳನ್ನು ಮತ್ತು ಕೃಷಿಗಾಗಿ ಮಣ್ಣಿನ ನೀರು ಮತ್ತು ಸೂರ್ಯನಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿರುತ್ತದೆ. ಭಾರತವು 3 ಬೆಳೆ ಋತುಗಳನ್ನು ಹೊಂದಿದೆ: ರಾಡಿ, ಖಾರಿಫ್ ಮತ್ತು ಜೈದ್. ರಬಿ ಬೆಳೆಗಳನ್ನು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಚಳಿಗಾಲದಲ್ಲಿ ಬಿತ್ತಲಾಗುತ್ತದೆ ಮತ್ತು ಏಪ್ರಿಲ್ನಿಂದ ಜೂನ್ವರೆಗೆ ಬೇಸಿಗೆಯಲ್ಲಿ ಕೊಯ್ಲು ಮಾಡಲಾಗುತ್ತದೆ. ಮುಖ್ಯ ಬೆಳೆಗಳು ಬಾರ್ಲಿ, ಬಟಾಣಿ, ಗ್ರಾಂ ಮತ್ತು ಸಾಸಿವೆ. ಖಾರಿಫ್ ಬೆಳೆಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ಮಾನ್ಸೂನ್ ಆರಂಭದೊಂದಿಗೆ ಬೆಳೆಯಲಾಗುತ್ತದೆ ಮತ್ತು ಇವುಗಳನ್ನು ಸೆಪ್ಟೆಂಬರ್ನಿಂದ ಅಕ್ಟೋಬರ್ನಲ್ಲಿ ಕೊಯ್ಲು ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಬೆಳೆಯುವ ಮುಖ್ಯ ಬೆಳೆಗಳು ಭತ್ತ, ಮೆಕ್ಕೆಜೋಳ, ಹಲಸು, ಬಾಜ್ರಾ, ಕೆಂಪು ಅವರೆ, ಹಸಿಬೇಳೆ ಕಾಳು, ಹತ್ತಿ ಮತ್ತು ಕಡಲೆ. ರಬಿ ಮತ್ತು ಖಾರಿಫ್ ಋತುಗಳ ನಡುವೆ ಝೈದ್ ಸೀಸನ್ ಎಂದು ಕರೆಯಲ್ಪಡುವ ಬೇಸಿಗೆಯ ತಿಂಗಳುಗಳಲ್ಲಿ ಕಡಿಮೆ ಅವಧಿ ಇರುತ್ತದೆ. ಮುಖ್ಯ ಬೆಳೆಗಳು ಕಲ್ಲಂಗಡಿ, ಸೀಬೆಹಣ್ಣು, ತರಕಾರಿಗಳು ಮತ್ತು ಮೇವಿನ ಬೆಳೆಗಳು. ಪ್ರಮುಖ ಬೆಳೆಗಳು: ಅಕ್ಕಿ, ಇದು ಭಾರತದ ಬಹುಪಾಲು ಜನರ ಪ್ರಧಾನ ಆಹಾರ ಬೆಳೆಯಾಗಿದೆ. ಗೋಧಿ, ಇದು ವಿಶ್ವದ 2ನೇ ಪ್ರಮುಖ ಏಕದಳ ಬೆಳೆಯಾಗಿದೆ. ರಾಗಿ, ಭಾರತದಲ್ಲಿ ಜೋಳ, ಬಾಜ್ರಾ ಮತ್ತು ರಾಗಿ ಅತ್ಯಂತ ಪ್ರಮುಖವಾದ ರಾಗಿ. ಜೋಳ, ಇದು ಆಹಾರ ಮತ್ತು ಮೇವು ಎರಡಕ್ಕೂ ಉಪಯೋಗಿಸುವ ಬೆಳೆ. ಬೇಳೆಕಾಳುಗಳು, ಭಾರತವು ವಿಶ್ವದ ಅತಿದೊಡ್ಡ ದ್ವಿದಳ ಧಾನ್ಯಗಳ ಉತ್ಪಾದಕ ಮತ್ತು ಗ್ರಾಹಕ ಎರಡೂ ಆಗಿದೆ. ಆಹಾರ ಬೆಳೆಗಳು ಮತ್ತು ಆಹಾರೇತರ ಬೆಳೆಗಳು. ಆಹಾರ ಬೆಳೆಗಳೆಂದರೆ ಕಬ್ಬು, ಎಣ್ಣೆ ಬೀಜಗಳು, ಚಹಾ, ಕಾಫಿ ಮತ್ತು ತೋಟಗಾರಿಕೆ ಬೆಳೆಗಳಾದ ಹಣ್ಣುಗಳು, ತರಕಾರಿಗಳು. ಆಹಾರೇತರ ಬೆಳೆಗಳೆಂದರೆ ರಬ್ಬರ್, ಫೈಬರ್ ಬೆಳೆಗಳು, ಹತ್ತಿ ಮತ್ತು ಸೆಣಬು.
ಡ್ರೈಲ್ಯಾಂಡ್ ಕೃಷಿ 45% ಭಾರತೀಯ ಭೂಮಿಗಳು ಕೇವಲ ಮಳೆಯ ಮೇಲೆ ಅವಲಂಬಿತವಾಗಿರುವ ಒಣಭೂಮಿಗಳಾಗಿವೆ. ಭಾರತದಲ್ಲಿ ಸುಮಾರು 80% ಮೆಕ್ಕೆಜೋಳ, 90% ಬಾಜ್ರಾ, ಸರಿಸುಮಾರು 95% ಬೇಳೆಕಾಳುಗಳು ಮತ್ತು 75% ಎಣ್ಣೆಕಾಳುಗಳನ್ನು ಒಣಭೂಮಿ ಕೃಷಿಯಿಂದ ಪಡೆಯಲಾಗುತ್ತದೆ. ಹಸಿರು ಕ್ರಾಂತಿಯ ಪರಿಣಾಮಗಳು. ಆಹಾರ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳ, ವಿಶೇಷವಾಗಿ ಗೋಧಿ ಮತ್ತು ಅಕ್ಕಿ. ಇದು ಆಹಾರ ಭದ್ರತೆಯನ್ನು ಸುಧಾರಿಸಲು ಮತ್ತು ಹಸಿವನ್ನು ಕಡಿಮೆ ಮಾಡಲು ಸಹಾಯ ಮಾಡಿತು. ಆಂದೋಲನವು ಭಾರತದಲ್ಲಿ ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡಿತು. ಹಸಿರು ಕ್ರಾಂತಿಯು ಭಾರತೀಯ ಆರ್ಥಿಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡಿತು. ಹೆಚ್ಚಿದ ಕೃಷಿ ಉತ್ಪಾದನೆಯು ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಿತು. ರಸಗೊಬ್ಬರಗಳ ಸಮಸ್ಯೆ. ರಾಸಾಯನಿಕ ಗೊಬ್ಬರಗಳು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಇತರ ಜೀವಿಗಳನ್ನು ಕೊಲ್ಲಬಹುದು. ಇದರರ್ಥ ಕೆಲವು ಬಾರಿ ಪುನರಾವರ್ತಿತ ಬಳಕೆಯ ನಂತರ ಮಣ್ಣು ಕಡಿಮೆ ಫಲವತ್ತಾಗಿರುತ್ತದೆ. ಒಮ್ಮೆ ನಾಶವಾದ ನಂತರ ಅವುಗಳನ್ನು ಪುನಃಸ್ಥಾಪಿಸಲು ತುಂಬಾ ಕಷ್ಟ. HYVS ಹೆಚ್ಚು ಇಳುವರಿ ವೈವಿಧ್ಯದ ದೊಡ್ಡ ಪ್ರಮಾಣದ ಬಳಕೆಯೊಂದಿಗೆ ಇತರ ಪ್ರದೇಶಗಳು ಇದೇ ರೀತಿಯ ಪರಿಸರ ಅಸಮತೋಲನವನ್ನು ಎದುರಿಸುತ್ತಿವೆ. ದುಷ್ಪರಿಣಾಮಗಳನ್ನು ನಿವಾರಿಸಲು ಭಾರತದ ರೈತರು ಸಾವಯವದಂತಹ ವಿಭಿನ್ನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಕೃಷಿ ಉತ್ಪನ್ನಗಳಲ್ಲಿ ವಿದೇಶಿ ವ್ಯಾಪಾರ. ಭಾರತವು ವಿಶೇಷ ಕೃಷಿ ಮತ್ತು ಸಂಬಂಧಿತ ಉತ್ಪನ್ನಗಳ ಶ್ರೇಣಿಯಲ್ಲಿ ರಫ್ತು ಸ್ಪರ್ಧಾತ್ಮಕತೆಯನ್ನು ಅಭಿವೃದ್ಧಿಪಡಿಸಿದೆ. ಇದು ವಿಶ್ವದಲ್ಲಿ 9ನೇ ಅತಿದೊಡ್ಡ ರಫ್ತುದಾರನಾಗುತ್ತಿದೆ. ಪ್ರಮುಖ ರಫ್ತು ತರಕಾರಿಗಳು, ಹಣ್ಣುಗಳು, ಸಕ್ಕರೆ ಮತ್ತು ಬೆಲ್ಲವನ್ನು ಒಳಗೊಂಡಿರುತ್ತದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳು ತಮ್ಮ ದೇಶಗಳಲ್ಲಿ ಉತ್ಪಾದನೆಯಾಗುವ ಬೆಳೆಗಳ ಹೆಚ್ಚು ಗಮನಾರ್ಹವಾದ ಆಮದುಗಳನ್ನು ಅನುಮತಿಸುವಂತೆ ಭಾರತದ ಮೇಲೆ ಒತ್ತಡ ಹೇರುತ್ತಿವೆ. ಕೆಲವು ವರ್ಷಗಳಲ್ಲಿ ರೈತರು ರಫ್ತಿನಿಂದ ಲಾಭ ಪಡೆಯಬಹುದು. ಇತರ ವರ್ಷಗಳಲ್ಲಿ ರೈತರು ಅಗ್ಗದ ಆಮದುಗಳಿಂದ ಕಳೆದುಕೊಳ್ಳಬಹುದು ಮತ್ತು ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿ ವಿಫಲರಾಗಬಹುದು. ಕೃಷಿ ಉತ್ಪಾದನೆಯಲ್ಲಿ ವ್ಯಾಪಾರವನ್ನು ಅನುಮತಿಸುವಲ್ಲಿ ಸರ್ಕಾರವು ಬಹಳ ಎಚ್ಚರಿಕೆಯಿಂದ ಇರಬೇಕು. ತೀರ್ಮಾನ. ಕೃಷಿಯು ಭಾರತೀಯ ಆರ್ಥಿಕತೆಯ ಪ್ರಮುಖ ಕ್ಷೇತ್ರವಾಗಿದೆ ಮತ್ತು ಭಾರತದ ಕೃಷಿ ಕ್ಷೇತ್ರವು ಅತಿದೊಡ್ಡ ಉದ್ಯಮವಾಗಿದೆ. ನಿರಂತರ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಮತ್ತು ಪರಿಚಯಿಸಲಾದ ನೀತಿಗಳೊಂದಿಗೆ ಅದು ಕೇವಲ ಮೇಲಕ್ಕೆ ಹೋಗುತ್ತದೆ. ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯಲ್ಲಿ ಇದು ಯಾವಾಗಲೂ ಮಹತ್ವದ ಅಂಶವಾಗಿ ಉಳಿಯುತ್ತದೆ.